ಹಿಂದೂ ಧರ್ಮದಲ್ಲಿ ಗೋವಿಗೆ ವಿಶೇಷ ಮಾನ್ಯತೆ ಇದೆ. ಗೋವುಗಳು ಇರುವುದು ಸಮೃದ್ಧಿಯ ಸಂಕೇತ. ಗೋವನ್ನು ವಿಶೇಷವಾಗಿ ಪೂಜಿಸಿ ಪ್ರಾರ್ಥನೆ ಮಾಡುವುದು ನಮ್ಮ ಸಂಸ್ಕೃತಿಯಾಗಿದೆ. ಅದರಲ್ಲೂ ಹಬ್ಬ ಹರಿದಿನಗಳಲ್ಲಿ ಗೋವುಗಳನ್ನು ಪೂಜಿಸುವುದು ಕಡ್ಡಾಯವಾಗಿದೆ. ಇನ್ನು ಗೋಪೂಜೆ ಮಾಡುವುದರಿಂದ ಏನು ಫಲಪ್ರಾಪ್ತಿಯಾಗುತ್ತದೆ ಎಂಬುದನ್ನು ಪುರಾಣದಲ್ಲಿ ಈ ರೀತಿ ತಿಳಿಸಲಾಗಿದೆ. ಕೈ ತುಂಬ ಹುಲ್ಲನ್ನು ಗೋವಿಗೆ ತಿನ್ನಿಸುವುದರಿಂದ ಪವಿತ್ರ ದೇವಸ್ಥಾನಗಳಿಗೆ ಭೇಟಿ ಮಾಡಿದಷ್ಟು, ಉಪವಾಸ ಮಾಡಿದಷ್ಟು, ಮಂತ್ರ ಪಠಿಸಿದಷ್ಟು, ದೊಡ್ಡ ದಾನ ಮಾಡಿದಷ್ಟು ಲಾಭ ಸಿಗುತ್ತದೆ. ಶ್ರೀಹರಿಯನ್ನು ಪೂಜಿಸಿದಷ್ಟು, ವೇದ ಪುರಾಣಗಳನ್ನು ಓದಿದಷ್ಟು, ದೊಡ್ಡ ದೊಡ್ಡ ಯಜ್ಞ ಮಾಡಿದಷ್ಟು ಪುಣ್ಯ ಬರುತ್ತದೆ. ಗೋವಿಗೆ ನಿಮ್ಮ ಕೈಯಲ್ಲಿ ಆದಷ್ಟು ತಿನಿಸು ದಾನ ಮಾಡಿದರೆ ಅದು ತಿನ್ನುತ್ತಾ ಇದ್ದ ಹಾಗೆ ನಿಮ್ಮ ಕರ್ಮ ಸುಟ್ಟು ಬೂದಿಯಾಗುತ್ತದೆ. ಗೋವಿಗೆ ಗೌರವ ಕೊಡುವುದರಿಂದ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಪಾಪ ಕರ್ಮದ ಪರಿಣಾಮ ಕಡಿಮೆಯಾಗುತ್ತದೆ ಅಂತ ಸ್ಕಂದ ಪುರಾಣದಲ್ಲಿ ಹೇಳಲಾಗಿದೆ. ಗೋವಿಗೆ ರಕ್ಷಣೆ ಕೊಡುವುದರಿಂದ, ಗೋಸೇವೆ ಮಾಡುವುದರಿಂದ, ಗೋವುಗಳಿಗೆ ಹುಲ್ಲು ತಿನ್ನಿಸುವುದರಿಂದ, ಗೋಪೂಜೆ ಮಾಡುವುದರಿಂದ, ಗೋವಿನ ಕುತ್ತಿಗೆ ಸವರುವುದರಿಂದ, ಗೋವಿನ ಸುತ್ತ ಸುತ್ತುವುದರಿಂದ ಮಹಾಲಕ್ಷ್ಮಿಯ ಗಮನ ನಿಮ್ಮತ್ತ ಸೆಳೆದು ನಿಮಗೆ ಐಶ್ವರ್ಯವನ್ನು ಕರುಣಿಸುತ್ತಾಳೆ. ಇದರಿಂದ ನಿಮ್ಮ ಬಡತನ, ತಡವಿವಾಹ, ಆರೋಗ್ಯ ಸಮಸ್ಯೆ, ಶತ್ರುತ್ವ, ಪಿತೃಶಾಪ, ಶನಿದೋಷ ದೂರವಾಗುತ್ತದೆ. ಶ್ರೀರಾಮರ ಪೂರ್ವಜರು ನಂದಿನಿ ಅನ್ನುವ ಗೋವಿನ ಸೇವೆ ಮಾಡುತ್ತಿದ್ದರಿಂದ ಅವರ ಕುಲದಲ್ಲಿ ಶ್ರೀರಾಮನ ಅವತಾರವಾಯಿತು ಅಂತ ಪ್ರತೀತಿ ಇದೆ. ಗೋವು ಐಶ್ವರ್ಯ ಮತ್ತು ಮೋಕ್ಷಕ್ಕೆ ಪ್ರತೀಕ. ಗೋವನ್ನು ಸವರುವುದರಿಂದ ಎಲ್ಲ ಪಾಪಕರ್ಮದಿಂದ ಮುಕ್ತಿ ಸಿಗುತ್ತದೆ ಎಂದು ಪುರಾಣದಲ್ಲಿ ತಿಳಿಸಲಾಗಿದೆ.